ಪವರ್ ಫೈಟ್ ಜಾಸ್ತಿ ಆಗಿದೆ ಸರ್. ಡಿ.ಕೆ. ಶಿವಕುಮಾರ್ ಅವರು ಇಷ್ಟು ದಿನ ಸೈಲೆಂಟ್ ಆಗಿದ್ರು. ನವೆಂಬರ್ 20ಕ್ಕೆ ರಾಹುಲ್ ಗಾಂಧಿ ಕರೆಸ್ತಾ ಇದ್ದಾರೆ 100 ಕಾಂಗ್ರೆಸ್ ಕಚೇರಿಗಳ ಉದ್ಘಾಟನಾ ಟೈಮಲ್ಲಿ ಶಂಕುಸ್ಥಾಪನೆ. ಆ ಟೈಮಲ್ಲಿ ನಾನು ಕೆಪಿಸಿಸಿಗೆ ರಾಜೀನಾಮೆ ಕೊಡ್ತೇನೆ, ನನಗೇನು ಮಾತು ಕೊಟ್ಟಿದ್ರಿ 2.5 ವರ್ಷ ಆದ್ಮೇಲೆ ಸಿಎಂ ಸ್ಥಾನ ಕೊಡ್ತಿದ್ದೀರಾ, ಕೊಡಿಸಿ ಅನ್ನುವಂಥ ಪಟ್ಟನ್ನ ತೀವ್ರ ಮಾಡ್ತಾರೆ ಅನ್ನುವಂಥ ಚರ್ಚೆ ಮಾಹಿತಿ ನೋಡಿ. ಸರ್ ಅದ್ರ ಜೊತೆಗೆ ಮಾತಾಡ್ಬಿಡಿ. ಈಗ ಒಟ್ಟಾರೆ ರಾಜ್ಯದಲ್ಲಿ ಆಡಳಿತ ಅನ್ನುವಂಥದ್ದೇ ಇಲ್ಲ. ದಿನಾಲು ಒಬ್ಬ ಮುಖ್ಯಮಂತ್ರಿ ಹುಟ್ಟುಕೋತಾರೆ. ಇವತ್ತು ಸಿದ್ದರಾಮಯ್ಯನವರ ಪುತ್ರ ಸತೀಶ್ ಜಾರಕಿಹೊಳಿ ಸಮರ್ಥರದ ಅಂತ ಹೇಳಿದ್ರು. ಮರುದಿವಸನೇ ನಮ್ಮ ದಲಿತ ಮುಖಂಡರೆಲ್ಲ ನಾರಾಜಾದರು. ಅಲ್ಲಿಂದ ದಿಲ್ಲಿಯಲ್ಲಿ ಒಂದು ಬೇರೆ ರಾಜಕೀಯ ನಡೆದಿದೆ. ಈ ಸಿದ್ದರಾಮಯ್ಯವರು ಬೇಡ, ಸತೀಶು ಬೇಡ, ಡಿ.ಕೆ.ನೂ ಬೇಡ, ನಾನೇ ಬರ್ತೀನಿ ಮಲ್ಲಿಕಾರ್ಜುನ ಖರ್ಗೆ ಅಂತ ಅವರು ಅವರದೇ ಆದಂಥ ಗೋಳಾಟವನ್ನು ಬಂದವ್ರ ಮುಂದೆ ದಿಲ್ಲಿ ಮನ್ಯಾಗ ಹೇಳ್ಕೊತ್ಕೋತಾರೆ. ಪಾಪ ಸೋನಿಯಾ ಗಾಂಧಿ ಅವ್ರಿಗೆ ಅವ್ರ ಮೇಲಿಂದ ಮೇಲೆ ಭೇಟಿ ಆಗ್ಲಕತ್ತಾರೆ. ಯಾರು ಕರೆದಿವರು ನಾನು ಸಾಯುದ್ರೊಳಗೆ ಒಮ್ಮೆ ಮುಖ್ಯಮಂತ್ರಿ ಮಾಡ್ರಿ, ನನಗೆ ಮೋಸ ಆಗಿದೆ, ನಾನು ಅವಾಗ ಎಸ್ ಎಂ ಕೃಷ್ಣ ಸಲಕ್ಕೆ ಟ್ಯಾಗ್ ಮಾಡಿದೆ, ನಾನೇ ಸರ್ಕಾರ ತಂದಿದ್ದೆ, ಈಗ ನಾನು ರಾಷ್ಟ್ರೀಯ ಅಧ್ಯಕ್ಷ ಮಾಡಿ ನನ್ನನ್ನು ಇಲ್ಲೇನು ಕೆಲಸ ಆಗೋದಿಲ್ಲ, ನನ್ನ ವಯಸ್ಸು ಭಾಳ ಆಗಿದೆ, ನನಗೆ ಸಾಯುವ ಮುಂದೆ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆ ಒಂದು ಅವಕಾಶ ಕೊಡ್ಬೇಕಂತೇಳಿ ಅವರು ಪ್ರಯತ್ನ ಮಾಡಕತ್ತಾರೆ. ಇಲ್ಲಿ ಇಬ್ಬರು ದಲಿತ ಮುಖಂಡರು ಪರಮೇಶ್ವರ್ ಅವರು, ಎಸ್.ಸಿ. ಮಹದೇವಪ್ಪರು, ಅವರು ಒಂದು ರೀತಿ ಅಸಮಾಧಾನ ಆಗ್ಯಾರ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಹೆಸರು ಸಿದ್ದರಾಮಯ್ಯನವರೇ ಹೇಳಿಸಿರ್ತಾರೆ. ಸಿದ್ದರಾಮಯ್ಯನವರೇ ಎಲ್ಲ ವ್ಯವಹಾರಗಳನ್ನು ತಯಾರು ಮಾಡಕತ್ತಾರಪ್ಪ ಅಂದ್ರೆ ಕರ್ನಾಟಕದಲ್ಲಿ ಯತೀಂದ್ರ ಸುರೇಶ, ಇದು ಭೈರತಿ ಸುರೇಶ ಎಲ್ಲಾನು ವ್ಯವಹಾರ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅದು ಸಿದ್ದರಾಮಯ್ಯನವರ ಮುಖವಾಣಿ. ಆಗ ಹೇಳಿಲ್ಲ, ಏನು ಒತ್ತಡದಲ್ಲಿ ಹೇಳಿದ್ದಾರೆ, ಯಾವುದೋ ಒಂದು ಬಲವಂತದಿಂದ ಹೇಳಿದ್ದಾರೆ. ಅವೆಲ್ಲ ನಾಟಕ ಬೇಡ. ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬಾರ್ದಂತಾರೆ. ಆ ಕಡೆ ಮ್ಯಾಗಿನವ್ರು ಹೈಕಮಾಂಡದ ಕೂತಂತ ಮಲ್ಲಿಕಾರ್ಜುನ ಖರ್ಗೆ ಅವರು ನನಗ್ಯಾಕೆ ಅವಕಾಶ ಸಿಗುವುದಿಲ್ಲ ಅಂತ ಬಹಳಷ್ಟು ಹಿರಿಯ ನಮ್ಮ ದೇಶದ ಅನೇಕ ಹಿರಿಯ ನಾಯಕರ ಮುಂದೆ ಅವ್ರು ಕಣ್ಣೀರು ಹಾಕಿದ್ದಾರೆ. ಇದು ನನಗೆ ಬಹಳ ಒಳ್ಳೆಯ ಒಂದು ಮೆಸೇಜ್. ಆ ಒಂದು ಕಾಂಗ್ರೆಸ್ ಹಿರಿಯ ಮುಖಂಡರು ಹೇಳ್ಯಾರ ಮೊನ್ನೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಹತಾಶೆ ಮನೋಭಾವ ಮೂಡಿದೆ. ಪಾಪ ಡಿ.ಕೆ. ಶಿವಕುಮಾರ್ಗೂ ಹತಾಶೆ ಆಗ್ಯಾರೆ. ಸಾಕಷ್ಟು ಯಜ್ಞಗಳನ್ನು ಮಾಡ್ತಾರೆ, ಸಾಕಷ್ಟು ಹೋಮಗಳನ್ನು ಮಾಡ್ತಾರೆ, ಸಾಕಷ್ಟು ಟೆಂಪಲ್ ರನ್ ಮಾಡ್ತಾರೆ. ಅದರ ನಂತರ ಇದೆಲ್ಲ ಮಾಡಿರ್ತಾರೆ. ಒಂದು ಯಾವುದೋ ದರ್ಗಾಕ್ಕೆ ಹೋಗಿ ನಮಸ್ಕಾರ ಮಾಡೋದು, ಆ ಎಲ್ಲ ಪುಣ್ಯ ಹೋಗಿಬಿಡ್ತದೆ. ಪವರ್ ಫೈಟ್ ಜಾಸ್ತಿ ಆಗಿದೆ ಸರ್. ಡಿ.ಕೆ. ಶಿವಕುಮಾರ್ ಅವರು ಇಷ್ಟು ದಿನ ಸೈಲೆಂಟ್ ಆಗಿದ್ರು. ನವೆಂಬರ್ 20ಕ್ಕೆ ರಾಹುಲ್ ಗಾಂಧಿ ಕರೆಸ್ತಾ ಇದ್ದಾರೆ 100 ಕಾಂಗ್ರೆಸ್ ಕಚೇರಿಗಳ ಉದ್ಘಾಟನಾ ಟೈಮಲ್ಲಿ ಶಂಕುಸ್ಥಾಪನೆ. ಆ ಟೈಮಲ್ಲಿ ನಾನು ಕೆಪಿಸಿಸಿಗೆ ರಾಜೀನಾಮೆ ಕೊಡ್ತೇನೆ, ನನಗೇನು ಮಾತು ಕೊಟ್ಟಿದ್ರಿ 2.5 ವರ್ಷ ಆದ್ಮೇಲೆ ಸಿಎಂ ಸ್ಥಾನ ಕೊಡ್ತಿದ್ದೀರಾ, ಕೊಡಿಸಿ ಅನ್ನುವಂಥ ಪಟ್ಟನ್ನ ತೀವ್ರ ಮಾಡ್ತಾರೆ ಅನ್ನುವಂಥ ಚರ್ಚೆ ಮಾಹಿತಿ. ನೋಡಿ. ಸರ್ ಅದ್ರ ಜೊತೆಗೆ ಮಾತಾಡ್ಬಿಡಿ. ಈಗ ಒಟ್ಟಾರೆ ರಾಜ್ಯದಲ್ಲಿ ಆಡಳಿತ ಅನ್ನುವಂಥದ್ದೇ ಇಲ್ಲ. ದಿನಾಲು ಒಬ್ಬ ಮುಖ್ಯಮಂತ್ರಿ ಹುಟ್ಟುಕೋತಾರೆ. ಇವತ್ತು ಸಿದ್ದರಾಮಯ್ಯನವರ ಪುತ್ರ ಸತೀಶ್ ಜಾರಕಿಹೊಳಿ ಸಮರ್ಥರದ ಅಂತ ಹೇಳಿದ್ರು. ಮರುದಿವಸನೇ ನಮ್ಮ ದಲಿತ ಮುಖಂಡರೆಲ್ಲ ನಾರಾಜಾದರು. ಅಲ್ಲಿಂದ ದಿಲ್ಲಿಯಲ್ಲಿ ಒಂದು ಬೇರೆ ರಾಜಕೀಯ ನಡೆದಿದೆ. ಈ ಸಿದ್ದರಾಮಯ್ಯವರು ಬೇಡ, ಸತೀಶು ಬೇಡ, ಡಿ.ಕೆ.ನೂ ಬೇಡ, ನಾನೇ ಬರ್ತೀನಿ ಮಲ್ಲಿಕಾರ್ಜುನ ಖರ್ಗೆ ಅಂತ ಅವರು ಅವರದೇ ಆದಂಥ ಗೋಳಾಟವನ್ನು ಬಂದವ್ರ ಮುಂದೆ ದಿಲ್ಲಿ ಮನ್ಯಾಗ ಹೇಳ್ಕೊತ್ಕೋತಾರೆ. ಪಾಪ ಸೋನಿಯಾ ಗಾಂಧಿ ಅವ್ರಿಗೆ ಅವ್ರ ಮೇಲಿಂದ ಮೇಲೆ ಭೇಟಿ ಆಗ್ಲಕತ್ತಾರೆ. ಯಾರು ಕರೆದಿವರು ನಾನು ಸಾಯುದ್ರೊಳಗೆ ಒಮ್ಮೆ ಮುಖ್ಯಮಂತ್ರಿ ಮಾಡ್ರಿ, ನನಗೆ ಮೋಸ ಆಗಿದೆ, ನಾನು ಅವಾಗ ಎಸ್ ಎಂ ಕೃಷ್ಣ ಸಲಕ್ಕೆ ಟ್ಯಾಗ್ ಮಾಡಿದೆ, ನಾನೇ ಸರ್ಕಾರ ತಂದಿದ್ದೆ, ಈಗ ನಾನು ರಾಷ್ಟ್ರೀಯ ಅಧ್ಯಕ್ಷ ಮಾಡಿ ನನ್ನನ್ನು ಇಲ್ಲೇನು ಕೆಲಸ ಆಗೋದಿಲ್ಲ, ನನ್ನ ವಯಸ್ಸು ಭಾಳ ಆಗಿದೆ, ನನಗೆ ಸಾಯುವ ಮುಂದೆ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆ ಒಂದು ಅವಕಾಶ ಕೊಡ್ಬೇಕಂತೇಳಿ ಅವರು ಪ್ರಯತ್ನ ಮಾಡಕತ್ತಾರೆ. ಇಲ್ಲಿ ಇಬ್ಬರು ದಲಿತ ಮುಖಂಡರು ಪರಮೇಶ್ವರ್ ಅವರು, ಎಸ್.ಸಿ. ಮಹದೇವಪ್ಪರು, ಅವರು ಒಂದು ರೀತಿ ಅಸಮಾಧಾನ ಆಗ್ಯಾರ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಹೆಸರು ಸಿದ್ದರಾಮಯ್ಯನವರೇ ಹೇಳಿಸಿರ್ತಾರೆ. ಸಿದ್ದರಾಮಯ್ಯನವರೇ ಎಲ್ಲ ವ್ಯವಹಾರಗಳನ್ನು ತಯಾರು ಮಾಡಕತ್ತಾರಪ್ಪ ಅಂದ್ರೆ ಕರ್ನಾಟಕದಲ್ಲಿ ಯತೀಂದ್ರ ಸುರೇಶ, ಇದು ಭೈರತಿ ಸುರೇಶ ಎಲ್ಲಾನು ವ್ಯವಹಾರ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅದು ಸಿದ್ದರಾಮಯ್ಯನವರ ಮುಖವಾಣಿ. ಆಗ ಹೇಳಿಲ್ಲ, ಏನು ಒತ್ತಡದಲ್ಲಿ ಹೇಳಿದ್ದಾರೆ, ಯಾವುದೋ ಒಂದು ಬಲವಂತದಿಂದ ಹೇಳಿದ್ದಾರೆ. ಅವೆಲ್ಲ ನಾಟಕ ಬೇಡ. ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬಾರ್ದಂತಾರೆ. ಆ ಕಡೆ ಮ್ಯಾಗಿನವ್ರು ಹೈಕಮಾಂಡದ ಕೂತಂತ ಮಲ್ಲಿಕಾರ್ಜುನ ಖರ್ಗೆ ಅವರು ನನಗ್ಯಾಕೆ ಅವಕಾಶ ಸಿಗುವುದಿಲ್ಲ ಅಂತ ಬಹಳಷ್ಟು ಹಿರಿಯ ನಮ್ಮ ದೇಶದ ಅನೇಕ ಹಿರಿಯ ನಾಯಕರ ಮುಂದೆ ಅವ್ರು ಕಣ್ಣೀರು ಹಾಕಿದ್ದಾರೆ. ಇದು ನನಗೆ ಬಹಳ
ಒಳ್ಳೆ ಒಂದು ಮೆಸೇಜ್ ಆ ಒಂದು ಕಾಂಗ್ರೆಸ್ ಹಿರಿಯ ಮುಖಂಡರು ಹೇಳ್ಯಾರ ಮೊನ್ನೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಹತಾಶೆ ಮನೋಭಾವ ಮೂಡಿದೆ. ಪಾಪ ಡಿ.ಕೆ. ಶಿವಕುಮಾರ್ಗೂ ಹತಾಶೆ ಆಗ್ಯಾರೆ. ಸಾಕಷ್ಟು ಯಜ್ಞಗಳನ್ನು ಮಾಡ್ತಾರೆ, ಸಾಕಷ್ಟು ಹೋಮಗಳನ್ನು ಮಾಡ್ತಾರೆ, ಸಾಕಷ್ಟು ಟೆಂಪಲ್ ರನ್ ಮಾಡ್ತಾರೆ. ಅದ್ರ ನಂತರ ಇದೆಲ್ಲ ಮಾಡಿರ್ತಾರೆ. ಒಂದ್ ಯಾವುದೋ ದರ್ಗಾಕ್ಕೆ ಹೋಗಿ ನಮಸ್ಕಾರ ಮಾಡೋದು, ಆ ಎಲ್ಲ ಪುಣ್ಯ ಹೋಗ್ಬಿಡ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.